ನಾವು ಸಮ್ ಟೈಮ್ ವಾಷಿಂಗ್ ಮಿಷಿನ್ ತೊಗೊಳೋದಕ್ಕೆ ಹೋದಾಗ ಫ್ರಂಟ್ ಲೋಡ್ ತೊಗೊಬೇಕಾ ಟಾಪ್ ಲೋಡ್ ತೊಗೊಬೇಕಂತ ಕನ್ಫ್ಯೂಷನಲ್ಲಿ ಇರ್ತೀವಿ. ಏಕೆಂದರೆ ಫ್ರಂಟ್ ಲೋಡ್ದು ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ಡಬಲ್ ಇರುತ್ತೆ ಟಾಪ್ ಲೋಡ್ ಹೋಲಿಸ್ಕೊಂಡ್ರೆ. ಏನು ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳೋಣ, ಏನಕ್ಕೆ ಜಾಸ್ತಿ ಫ್ರಂಟ್ ಲೋಡ್ ಅಂತ ಹೇಳ್ಬಿಟ್ಟು. ಫ್ರಂಟ್ ಲೋಡಲ್ಲಿ ಬಂದುಬಿಟ್ಟು ತಂಬಲ್ ವಾಶ್ ಅಂತ ಹೇಳ್ತೀವಿ. ತಂಬಲ್ ವಾಶ್ ಅಂತ ಹೇಳಿದ್ರೆ ಡ್ರಮ್ ಬಂದುಬಿಟ್ಟು ನಿಮಗೆ ಕ್ಲಾಕು ಮತ್ತು ಆಂಟಿ ಕ್ಲಾಕಲ್ಲಿ ರೊಟೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಟಾಪ್ ಲೋಡಲ್ಲಿ ಏನಾಗುತ್ತೆ, ಬೇಸ್ ರೊಟೇಟ್ ಆಗುತ್ತೆ. ಇದರಿಂದ ಡಿಫ್ರೆನ್ಸ್ ಏನು ಅಂದರೆ, ಟಾಪ್ ಲೋಡಲ್ಲಿ ಸ್ಕ್ರಬ್ ವಾಶ್ ಥರ ಬರುತ್ತೆ, ಅಂದರೆ ಕೈಯಲ್ಲಿ ತಿಕ್ಕಿ ಒಗಿತೀವಲ್ಲ ಆ ಥರ. ಫ್ರಂಟ್ ಲೋಡಲ್ಲಿ ಬಂದುಬಿಟ್ಟು ಮದರ್ ವಾಶ್, ನಮ್ಮ ತಾಯಂದ್ರೆಲ್ಲ ಮೊದಲು ಯಾವ ಥರ ಒಗಿತಿದ್ರು, ಕಲ್ ಮೇಲೆಲ್ಲ ಹಿಂಗೆ ಎತ್ತಿ ಒಗಿತಿದ್ರಲ್ಲ ಆ ಥರ ವಾಷಿಂಗ್ ಕ್ವಾಲಿಟಿ ಬರುತ್ತೆ. ಮತ್ತು ಫ್ರಂಟ್ ಲೋಡಲ್ಲಿ ಬಂದುಬಿಟ್ಟು 2 ಸಲ ವಾಶ್ ಮಾಡುತ್ತೆ, 2 ಸಲ ತೊಳೆಯುತ್ತೆ, 3 ಸಲ ರಿನ್ಸ್ ಮಾಡುತ್ತೆ, ಅಂದರೆ 3 ಸಲ ಜಾಲಿಸುತ್ತೆ, 1 ಸಲ ಸ್ಪಿನ್ ಮಾಡುತ್ತೆ. ಟಾಪ್ ಲೋಡಲ್ಲಿ ಬಂದುಬಿಟ್ಟು ಒಂದೇ ಸಲ ವಾಶ್ ಮಾಡೋದು, ಒಂದೇ ಸಲ ತೊಳೆಯೋದು, 2 ಸಲ ರಿನ್ಸ್ ಮಾಡುತ್ತೆ, ಅಂದರೆ ಜಾಲಿಸುತ್ತೆ, ಒಂದೇ ಸಲ ಸ್ಪಿನ್ ಮಾಡೋದು. ಮತ್ತು ಫ್ರಂಟ್ ಲೋಡಲ್ಲಿ ಬಂದುಬಿಟ್ಟು ಹಾಟ್ ವಾಟರ್ ಫೆಸಿಲಿಟೀಸ್ ಇದೆ. ಹಾಟ್ ವಾಟರ್ ವಾಶ್ ಬೇಕಾದ್ರೆ ಮಾಡ್ಬೋದು. ಈಗ ಹಾಸ್ಪಿಟ್ಲು ಕ್ಲಾಸ್ ಇರುತ್ತೆ, ಬೇಬಿ ಕ್ಲಾಸ್ ಇರುತ್ತೆ, ಆ ಥರದ್ದೆಲ್ಲ ಹೈಜೆನ್ ಮೇಂಟೈನ್ ಮಾಡಲಿಕ್ಕೆ ಹಾಟ್ ವಾಟರ್ ವಾಶ್ ಬರುತ್ತೆ. ಹೈಜೆನ್ ಸ್ಟೀಮ್ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಆಪ್ಷನ್ ಬರುತ್ತೆ ಫ್ರಂಟ್ ಲೋಡಲ್ಲಿ. ಇದು ಎಕ್ಸ್ಟ್ರಾ ಬೆನಿಫಿಟ್ ನಿಮಗೆ. ಮತ್ತು ಮೇಜರ್ ಇಂಪಾರ್ಟೆಂಟು, ನಿಮಗೆ ವಾಟರ್ನ ಕಮ್ಮಿ ತಗೊಳುತ್ತೆ. ಫ್ರಂಟ್ ಲೋಡ್ ಎಷ್ಟು ವಾಟರ್ ತಗೊಳುತ್ತೆ, ಆಲ್ಮೋಸ್ಟ್ ಡಬಲ್ ಕನ್ಸಂಪ್ಷನ್ ಮಾಡುತ್ತೆ ಟಾಪ್ ಲೋಡು. ಇವಾಗ ನೀವು ಡಿಸೈಡ್ ಮಾಡಿ ಯಾವುದನ್ನು ತೊಗೋಬೇಕು ಅಂತ.